ಹಳ್ಳದ ಮುಳ್ಳಿನ ಕಂಟೆಯಲ್ಲಿ ಪತ್ತೆ ಆಯ್ತು ನವಜಾತ ಹೆಣ್ಣು ಶಿಶು. ಹೆತ್ತ ಮಗುವನ್ನೇ ಮುಳ್ಳಿನ ಪೊದೆಗೆ ಎಸೆದು ಹೋದ ಪಾಪಿಗಳು. ಕಿತ್ತೂರು ಗ್ರಾಮದ ಬಸವನಕಟ್ಟೆ ಹಳ್ಳದಲ್ಲಿ ಮೈ ನಡುಗಿಸುವ ಘಟನೆ. ಹೆಣ್ಣು ಜಗದ ಕಣ್ಣು ಅಂತಾರೆ, ಆದ್ರೆ ಇಲ್ಲೊಂದು ಕಡೆ ಹೆಣ್ಣು ಮಗು ಹುಟ್ಟಿದ್ದೆ ಮಹಾ ಅಪರಾಧ ಅನ್ನೋ ರೀತಿ ಕ್ರೂರವಾಗಿ ನಡೆದುಕೊಂಡಿದ್ದಾರೆ ಹೆತ್ತವರು. ಹೌದು, ರಾಮದುರ್ಗ ತಾಲೂಕಿನ ಕಿತ್ತೂರು ಗ್ರಾಮದಲ್ಲಿ ಹೆತ್ತ ಕರುಳೆ ಹೆಣ್ಣು ಮಗುವೊಂದನ್ನ ಮುಳ್ಳಿನ ಕಂಟೆಗೆ ಎಸೆದು ಹೋಗಿರುವ ಹೃದಯ ವಿದ್ರಾವಕ ಘಟನೆ ಬೆಳಕಿಗೆ ಬಂದಿದೆ. ಹುಟ್ಟಿದ ತಕ್ಷಣವೇ ಮಗುವನ್ನ ಈ ರೀತಿ ಅನಾಥವಾಗಿ ಬಿಟ್ಟು ಹೋದ ಆ ಪಾಪಿಗಳಾದ್ರೂ ಯಾರು? ಕಲ್ಲು ಕರಗುವಂತಹ ಘಟನೆ ಇದು. ಹೆರಿಗೆ ಆದ ಬೆನ್ನಲ್ಲೇ ತಾನು ಹೆತ್ತ ನವಜಾತ ಹೆಣ್ಣು ಶಿಶುವೊಂದನ್ನ ಮುಳ್ಳಿನ ಕಂಟೆಯಲ್ಲಿ ಬಿಟ್ಟು ಹೋದ ಘೋರ ಘಟನೆ ರಾಮದುರ್ಗ ತಾಲೂಕಿನ ಕಿತ್ತೂರು ಗ್ರಾಮದ ಹದ್ದಿಯ ನರಗುಂದ ರಸ್ತೆ ಪಕ್ಕದಲ್ಲಿರುವ ಬಸವನಕಟ್ಟೆ ಹಳ್ಳದಲ್ಲಿ ನಡೆದಿದೆ. ಜುಲೈ 6ರ ಸೋಮವಾರ ಬೆಳಗ್ಗೆ 8ರಿಂದ 11 ಗಂಟೆ ಸುಮಾರಿಗೆ ಯಾರೋ ಅಪರಿಚಿತರು ಈ ಕೃತ್ಯ ಎಸಗಿದ್ದಾರೆ ಎನ್ನಲಾಗಿದೆ. ಮುಳ್ಳಿನ ಪೊದೆಯ ಮಧ್ಯ ಮಗುವಿನ ಅಳು ಕೇಳಿ ಸ್ಥಳೀಯರು ಧಾವಿಸಿ ನೋಡಿದಾಗ ಈ ದೃಶ್ಯ ಕಂಡು ಬಂದಿದೆ. ಸ್ಥಳೀಯರ ಎದೆ ಝಲ್ ಎಂದಿದೆ. ತಕ್ಷಣವೇ ಕಾರ್ಯಪ್ರವೃತ್ತರಾದ ಗ್ರಾಮಸ್ಥರು ಮತ್ತು ಅಧಿಕಾರಿಗಳು ಮಗುವನ್ನ ರಕ್ಷಿಸಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸದ್ಯ ಮಗುವಿನಿಗೆ ಸೂಕ್ತ ವೈದ್ಯಕೀಯ ಆರೈಕೆ ನೀಡಲಾಗ್ತಾ ಇದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಬನಹಟ್ಟಿ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳು ನೀಡಿದ ದೂರಿನ ಮೇರೆಗೆ ಸುರೇಬಾನ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 73/2026 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಮಗುವಿನ ಪಾಲನೆ ಪೋಷಣೆಯಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದಲೇ ಹೆತ್ತವರೇ ಈ ಕೃತ್ಯ ಎಸಗಿದ್ದಾರಾ ಅಥವಾ ಇದರ ಹಿಂದೆ ಬೇರೆ ಏನಾದರೂ ಕರಾಳ ರಹಸ್ಯವಿದೆಯಾ ಎನ್ನುವ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಹೆಣ್ಣು ಮಗು ಎಂಬ ಕಾರಣಕ್ಕೆ ಈ ಕ್ರೌರ್ಯ ಎಸಗಲಾಗಿದೆಯಾ? ಕಾನೂನಿನ ಕಣ್ಣಿನಿಂದ ತಪ್ಪಿಸಿಕೊಳ್ಳಲು ಯತ್ನಿಸ್ತಾ ಇರುವ ಅಪರಿಚಿತರು ಪಾಪಿಗಳಾದ್ರೂ ಯಾರು? ಇದಕ್ಕೆಲ್ಲ ಸದ್ಯದಲ್ಲೇ ಸುರೇಬಾನ ಪೊಲೀಸರ ತನಿಖೆಯಿಂದ ಉತ್ತರ ಸಿಗಬೇಕಿದೆ. ರಾಷ್ಟ್ರಕ್ರಾಂತಿ ನ್ಯೂಸ್, ರಾಮದುರ್ಗ. ಅದು ಬದುಕು ಆಚೆ ಐತದ ಮುನ್ಮ್ಯಾಗ ಆ ಕಟ್ಟೆ ಹೋಗ್ಬೇಕಂತ ಕಾಯ್ಬೇಕದ ದೂರಕ್ಕೆ ಹೋಗಲ್ಲ ಸಾವ್ತಾವ ಅಲ್ರಿ. ಮತ್ತು ಅದು ಬದುಕು ಉಳಿಬೇಕು ಅನ್ನೋದೈತಲ್ರಿ ತಗೋ ಟೈಮ್.